ನಮಸ್ತೆ ಎಲ್ಲರಿಗೂ. ಲಯನ್ ಪೋರ್ಟಲ್ ಹುಣ್ಣಿಮೆ ಮಹಾಲಕ್ಷ್ಮಿ ಲಯನ್ ಗೇಟ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮರ್ಕ್ಯೂರಿ. ಸೊ ಈ ತಿಂಗಳಲ್ಲಿ ತಿಂಗಳಿಂದ ಈ ತಿಂಗಳಲ್ಲಿ ಪ್ರತಿ ಗುರುವಾರ ಬೃಹಸ್ಪತಿ ಸಿದ್ಧಿ ಸಿಗುತ್ತೆ. ಸೊ ಗುರುವಾರ ಗುರುಗಳ ಅನುಗ್ರಹ ಕೂಡ ನಿಮಗೆ ಆಗತ್ತೆ. ಅದನ್ನು ನಿಮ್ಮ ಲೈಫಲ್ಲಿ ಬೃಹಸ್ಪತಿ ಸಿದ್ಧಿ ಇದೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮರ್ಕ್ಯುರಿ ಜುಪಿಟರ್ ನಿಮ್ಮ ಅಸ್ಟ್ರಾಲಜಿ ಬೇಸ್ ಮೇಲೆ ಸೆಜಿಟೇರಿಯಸ್ ಧನಸು ರಾಶಿಯಲ್ಲಿ 7th ಹೌಸ್ ಅಥವಾ 6th ಹೌಸಲ್ಲಿ ಇರಬಹುದು. ಸೊ ಯಾರ್ಯಾರಿಗೆ ಎಂಗೇಜ್ಮೆಂಟ್ ಆಗಿ ನಿಂತು ಹೋಗಿತ್ತೋ ಅವ್ರ ಮ್ಯಾರೇಜ್ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ, ರೆಡಿಯಾಗಿರಿ. ಶುಕ್ರದಶೆ ಗುರು ಶುಕ್ರ ಯೋಗ, ಅವರಿಬ್ಬರು ಸ್ವಲ್ಪ ಬದ್ಧ ವೈರಿಗಳ ಥರ ಆಡ್ತಾರೆ. ಸೊ ನಾವೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಇಬ್ಬರು ಸ್ವಲ್ಪ ಹೆವಿ ಎನರ್ಜಿಲಿ ಇದ್ದಾರೆ. ಬಟ್ ಇಬ್ಬರು ಅಗೇನಿಸ್ಟ್ ಆದ್ರೂ ಇಬ್ಬರಿಗೂ ನೀವು ತುಂಬ ಫೇವರಬಲ್ ಆಗಿರೋದ್ರಿಂದ ನಿಮಗೆ ಬೆನಿಫಿಟ್ ಆಗಿ ಅವರು ಇರ್ತಾರೆ. ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಮಾಹಿತಿ ಎಲ್ಲೋ ಸೋರಿಕೆ ಆಗ್ತಾ ಇದೆ, ಮಾಹಿತಿ ಸೋರಿಕೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಬದಲಾವಣೆ ಬೇಕು ಅಂತ ನೀವು ಅಂದ್ಕೊಂಡು ಆ ಬದಲಾವಣೆ ಆಗಿಲ್ಲ ಅಂದರೆ ಸೊ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಸಡನ್ ಚೇಂಜಸ್ ಮಾಡ್ಕೊಳ್ಳೋದು ಆಗುವಂಥ ಪರಿಸ್ಥಿತಿ ಇದೆ. ಕೆಲವು ಕಡೆ ಶನಿ ಮಹಾತ್ಮ ನಿಮಗೆ ಸಮಸ್ಯೆನ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ, ಇನ್ನು ಕೆಲವರಿಗೆ ಶನಿ ಮಹಾತ್ಮ ತುಂಬ ಪಾಸಿಟಿವ್ ವೇಲಿ ರಿಸಲ್ಟನ್ನು ಕೊಡ್ತಾರೆ. ಮ್ಯಾರೇಜ್ ವಿಚಾರದಲ್ಲೂ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರ್ತಾ ಇದೆ. ಬಿಸ್ನೆಸ್ ವಿಚಾರದಲ್ಲೂ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರ್ತಾ ಇದೆ. ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಮ್ಯಾರೇಜಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಡಿಲೇ ಆಗ್ತಿದ್ದಂಥ ಕಾರ್ಯಗಳು ಇನ್ನು ಮುಂದೆ ಕಾರ್ಯಗತವಾಗಿ ಸ್ಪೀಡ್ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಶತ್ರುಗಳು ನಿನ್ನೆ ಮೊನ್ನೆವರೆಗೂ ನಿಮಗೇನು ಮಾರಣಾಂತಿಕವಾಗಿ ಪ್ರಯೋಗಗಳನ್ನ ಮಾಡ್ತಾಯಿದ್ರು. ಈಗ ಅವರು ಸೋತು ಯೂನಿವರ್ಸಿಗೆ ಸರೆಂಡರ್ ಆಗುವಂಥ ಸಮಯ. ಹಾಗಾಗಿ ಧೈರ್ಯವಾಗಿ ಮುನ್ನೆಚ್ಚರಿಕೆಯಿಂದ ಮುನ್ನಡೆಯಿರಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಯಾಮಾರಿದ್ರೂ ಅಪಾಯ ಆಗಬಹುದು, ಹಾಗೆಯೇ ತುಂಬ ಭಯಪಟ್ರೂ ಅಪಾಯ ಆಗಬಹುದು. ಬಟ್ ಅಪಾಯ ಅಂತ ಏನೂ ಇಲ್ಲ. ಬಟ್ ಯು ನೀಡ್ ಟು ಟೇಕ್ ಕೇರ್ ಸಮ್ ಸೀಕ್ರೆಟ್ ಆ್ಯಂಡ್ ಥಿನ್ ಲೇಯರ್ ಆಫ್ ಸಮ್ ಡಿಸಿಷನ್. ಸೊ ತುಂಬ ಸೂಕ್ಷ್ಮವಾದಂಥ ಕೆಲವು ವಿಚಾರಗಳನ್ನ ತುಂಬ ಸೂಕ್ಷ್ಮವಾದಂಥ ರೀತಿಯಲ್ಲೇ ರಹಸ್ಯವಾಗಿ ಇರುವಂಥ ಕೆಲಸಗಳನ್ನ ರಹಸ್ಯವಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದೂರದಿಂದ ನಿಮಗೆ ಮ್ಯಾರೇಜ್ ಪಾರ್ಟ್ನರ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಎಂಟ್ರಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಗುಡುಗು ಮಿಂಚು ಸಹಿತ ಪ್ರಾಕೃತಿಕ ವಿಕೋಪವಾಗಿ ಬಹುದೊಡ್ಡ ಮಳೆ, ಕೊಚ್ಚಿ ಹೋಗುವಂಥ ಮಳೆ ಕೂಡ ಬರುತ್ತೆ. ಸೊ ಇದು ಕೆಲವು ಕಡೆ ನಮ್ಮ ದೇಶದಲ್ಲಿ ಬಂದರೆ ಇನ್ನು ಕೆಲವು ಕಡೆ ವಿದೇಶದಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡ್ತಾ ಒಂಚೂರು ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯೋಗ ಇರಬಹುದು, ಗಾರ್ಡನಿಂಗ್ ಇರಬಹುದು, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಹವ್ಯಾಸಗಳನ್ನ ನಿಮ್ಮದಾಗಿಸ್ಕೊಳ್ಳಿ. ಎಸ್ಪೆಷಲಿ ರಿಟೈರ್ಡ್ ಲೈಫನ್ನು ವೇಸ್ಟ್ ಮಾಡಬೇಡಿ. ಸುಮ್ಮನೆ ಕೂತ್ಕೊಂಡು ಏನಾದರೂ ಒಂದು ಹಾಬಿ ಥರ ಶುರು ಮಾಡಿ. ಇದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ, ಟೈಮ್ ಪಾಸು ಆಗುತ್ತೆ, ಮತ್ತು ನಿಮ್ಮ ಖರ್ಚಿಗೆ ಹಣ ಕೂಡ ಆಗುತ್ತೆ. ಆ ಥರದ್ದೇನು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸೀಕ್ರೆಟಾಗಿ ಶತ್ರು ದೊಡ್ಡ ಮಟ್ಟದ ಪ್ರಯೋಗ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆ ದೊಡ್ಡ ಮಟ್ಟದ ಪ್ರಯೋಗ ಯಾವಾಗಲೂ ಅವರು ಮಾಡ್ತಾ ಇದ್ದಿದ್ದು ನಿಮಗೆ ಗೊತ್ತಿರೋ ವಿಚಾರನೇ ಅಥವಾ ಗೊತ್ತಿಲ್ದಿರೋನೋ ಇರ್ಬೋದು. ಬಟ್ ಈ ಸತಿ ಅವರು ನಿಮ್ಮ ನಡನ ಮುರಿದಾಕುವಂಥದ್ದು ಸಮಥಿಂಗ್, ಏನೋ ನಿಮ್ಮ ಸ್ಪೈನಲ್ ಕಾರ್ಡ್ ಮತ್ತು ನಿಮ್ಮ ಆ ಒಂದು ಬೆನ್ನ ಹುರಿ ಇದೆ ಅಲ್ಲ, ಸೊಂಟ ಅಂತ ಏನು ಕರಿತೀವಿ, ಆ ಮೂಳೆಗೆ ಸಂಬಂಧಪಟ್ಟಂಥ ಕೆಲವು ಪ್ರಯೋಗಗಳು ಮಾಡ್ತಾ ಇರುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಪ್ರಾಯೋಗಿಕವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಮುಖಾಂತರ ತೊಂದರೆನ ಮಾಡುವಂಥ ಪ್ರಯತ್ನದಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ಅದು ಮಾಡಬೇಕಾದ್ರೆ ಅವರು ಮಾಡಿದಂಥ ಸುಳಿವು ನಿಮಗೆ ಸಿಗುತ್ತೆ. ಯಾಕೆಂದರೆ
ನಿಮಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಮಲ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಗೊಂಬೆಗೆ ಸೊಂಟನೇ ಮುಟ್ಬಿಟ್ರೆ ಹೇಗೆ ಅದು ನೆಟ್ಟಿಗೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗೆ ನೀವು ಬೆಡ್ ರೀಡನ್ ಆಗಬೇಕು ಅನ್ನುವಂಥದ್ದು ಅವ್ರ ಇಚ್ಛೆ. ಬಟ್ ಅನ್ಫಾರ್ಚುನೇಟ್ಲಿ ಇದೆಲ್ಲವೂ ಕೂಡ ಮೊದಲಿಂದನೂ ನಿಮಗೆ ಸಾಕಷ್ಟು ಪ್ರಯೋಗಗಳನ್ನ ಮಾಡಿರೋದ್ರಿಂದ ಈ ಪ್ರಯೋಗ ಮಾಡಿದ್ದೀನಿ ಅಂತ ಅವ್ರು ಮರ್ತೋಗ್ಬಿಟ್ಟು ಮತ್ತೆ ಪ್ರಯೋಗ ಮಾಡ್ತಿದ್ದಾರೆ. ಯಾಕೆ ನಗು ಬರ್ತಿದೆ ಅಂದರೆ, ಅವ್ರು ಎಷ್ಟೇ ಪ್ರಯೋಗ ಮಾಡಿದ್ರು ನಿಮಗೇನು ತೊಂದರೆ ಆಗೋದಿಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ, ನೀವು ಚೆನ್ನಾಗೇ ಇರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಮಾಹಿತಿನ ಯಾರು ಸೋರಿಕೆ ಮಾಡ್ತಾಯಿದ್ರು, ನಿಮ್ಮ ಡೇಟಾ ಇರಬಹುದು, ನಿಮ್ಮ ಬಯೋಡೇಟಾ ಇರಬಹುದು, ಅಥವಾ ನಿಮ್ಮ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂಗೆ ನಿಮ್ಮ ಕಾರ್ಯಕ್ಷಮತೆ ಅಥವಾ ನೀವು ಕೆಲಸ ಮಾಡುವಂಥ ರೀತಿನ ಅದು ಅವರು ಹೇಗೆ ನಿಮ್ಮ ವರ್ಕ್ ಆಫ್ ಲೈಫ್ ನಡೀತಾ ಇದೆ ಅಂತ ಬೇರೆಯವರಿಗೆ ತಿಳಿಸಿ, ನಿಮ್ಮ ಆಲೋಚನೆಗಳನ್ನ, ವಿಚಾರಗಳನ್ನ ಹೇಗೆ ಕದ್ದು ಅವರು ಮಾಡ್ತಾಯಿದ್ರು. ಇದು ಒಂದು ರೀತಿಯಲ್ಲಿ ಮಾಹಿತಿ ಸೋರಿಕೆ, ಟೆಲಿಫೋನ್ ಅಥವಾ ಲ್ಯಾಪ್ಟಾಪ್ ಅಥವಾ ಸೈಬರ್ ಅಥವಾ ಆನ್ಲೈನಿಗೆ ಸಂಬಂಧಪಟ್ಟಂಗೆ ಇದ್ದರೆ, ಇನ್ನೊಂದಷ್ಟು ವಿಚಾರಗಳು ಬಹಳಷ್ಟು ಎಂಟಿಟಿನ ಕಳಿಸಿ ಅಥವಾ ನೆಗೆಟಿವ್ ಎನರ್ಜಿನ ಕಳಿಸಿ ನಿಮ್ಮ ಥಾಟ್ಸ್ ಪ್ರೊಸೆಸ್ಸನ್ನು ಅವರು ತಿಳ್ಕೊಂಡು ಅದನ್ನು ಬೇರೆಯವ್ರಿಗೂ ಉಪಯೋಗಿಸ್ಕೊಳ್ತಾ ಇದ್ದಂಥದ್ದು. ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು. ಇದೆಲ್ಲ ಬೆಳಕಿಗೆ ಬರೋದ್ರ ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಕೆರಿಯರ್ ವಿಚಾರದಲ್ಲಿ ನಿಮ್ಗೆ ಯಾರು ತೊಂದರೆ ಮಾಡ್ತಿದ್ರು, ಏನು ಪ್ಲ್ಯಾನ್ ಮಾಡಿದ್ರಿ, ಅದೆಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ. ಜೊತೆಗೆ ಬೇರೆಯವ್ರು ಏನು ತೊಂದರೆ ಮಾಡಿದ್ರು ಅದು ಕೂಡ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಫೋನ್ ಕದ್ದಾಲಿಕೆ ಕೂಡ ಆಗ್ತಾಯಿದೆ. ನಿಮ್ಮ ಫೋನ್ನ ಯಾರು ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ, ನನ್ನ ಫೋನ್ ಕೂಡ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಅವರಿಗೂ ನಿಮ್ಮ ಫೋನ್ ಟ್ರ್ಯಾಪ್ ಮಾಡಿದವರಿಗೆ ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಸೊ ತುಂಬ ದೊಡ್ಡ ಮಟ್ಟದಲ್ಲೇ ಈ ವಿಚಾರ ಮುಂದಿನ ದಿನಗಳಲ್ಲಿ ತಿರುವು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸೀಕ್ರೆಟಾಗಿ ನಿಮ್ಮನ್ನು ಫಾಲೋ ಮಾಡೋರು ಯಾವಾಗಲೂ ನಿಮ್ಮ ಬ್ಲೆಸ್ಸಿಂಗ್ಸನ್ನು ಬಯಸ್ತಾರೆ ಮತ್ತು ನಿಮಗೆ ಆಶೀರ್ವಾದ ಕೂಡ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಬೇಡಿ. ಏನೋ ಒಂದು ಗುಡ್ ನ್ಯೂಸ್, ಏನೋ ಒಂದು ಬ್ಯಾಡ್ ನ್ಯೂಸ್ ಎರಡನ್ನ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಆನ್ಲೈನಲ್ಲಿ ಏನೋ ನಡೀತಾ ಇದೆ, ಅದು ಎಲ್ರಿಗೂ ಬೆಳಕಿಗೆ ಬರುತ್ತೆ. ಸಮಥಿಂಗ್ ಏನೋ ದೇಶದ್ರೋಹದ ಕೆಲಸಗಳು ನಡೀತಾ ಇದೆ, ಅದು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಮಾಹಿತಿ ಯಾರು ಸಂಪರ್ಕ ಮಾಡೋದಕ್ಕೆ ಉಪಯೋಗಿಸ್ತಿದ್ರು, ಅಥವಾ ಏನಾದರೂ ನಿಮ್ಮ ಬಗ್ಗೆ ಏನಿದೆ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಿದ್ರು, ಅಥವಾ ನಿಮ್ಮನ್ನು ಮಿಸ್ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಿದ್ರು. ಇದೊಂದು ಬಹುದೊಡ್ಡ ಜಾಲ, ಇದು ಒಂದಕ್ಕೊಂದು ಚೈನ್ ಲಿಂಕ್ ಥರ. ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ರಸ್ತೆಗಳು ಕೂಡ ನಿರ್ಮಾಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ರಸ್ತೆಗಳು ಡಿಜಿಟಲೀಕರಣ ಆಗತ್ತೆ ಅನ್ನುವಂಥದ್ದು ಇದೆ. ರಸ್ತೆಗಳು ಡಿಜಿಟಲೀಕರಣ ಹೇಗಾಗತ್ತೆ ಅಂದರೆ, ಸಮಥಿಂಗ್ ಏನೋ ಆ ಥರಕ್ಕೆ ಸಂಬಂಧಪಟ್ಟದ್ದು ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಮ್ಯಾಟ್ರಿಮೋನಿ ಅಥವಾ ಆನ್ಲೈನ್ ಮುಖಾಂತರ ಪ್ರೊಫೈಲ್ ಬಂದು ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವೆಲ್ಲೋ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚು ಕಲಿಕೆ ಕಡೆ, ಮಾತಾಡೋದ್ರ ಕಡೆ ಗಮನನ ಕೊಡ್ತೀರಾ. ತುಂಬ ಮಾತಾಡ್ತೀರಾ ಇನ್ಮೇಲೆ ಕೆಲವರು, ಮತ್ತು ತುಂಬ ಬರೆಯೋದ್ರ ಕಡೆ ಗಮನನ ಕೊಡ್ತೀರಾ, ಜನಗಳ ಜೊತೆ ಬೆರೆಯೋದ್ರ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಶ್ರಮ ವಹಿಸಿದ್ದೀರಾ, ಬಹಳಷ್ಟು ಕಷ್ಟಪಟ್ಟಿದ್ದೀರಾ, ಬಹಳಷ್ಟು ನೋವು ನೋಡಿದ್ದೀರಾ, ಬಹಳಷ್ಟು ಆರೋಗ್ಯದಲ್ಲೂ ಕೂಡ ಸಮಸ್ಯೆನ ಎದುರಿಸಿದ್ದೀರಾ. ಒಂದೇ ಒಂದು ಸ್ಟೆಪ್ ಬಾಕಿ ಇದೆ. ಯು ನೆವರ್ ಲುಕ್ ಬ್ಯಾಕ್. ಮತ್ತೆ ಹಿಂದೆ ತಿರುಗಿ ನೋಡಬೇಕಾದಂಥ ಅಗತ್ಯನೂ ಇಲ್ಲ, ನೋಡೋದು ಇಲ್ಲ. ಅಂಥದ್ದೊಂದು ಪರಿಸ್ಥಿತಿ ನಿಮಗೆ ಬರೋದು ಇಲ್ಲ. ಬಟ್ ಈ ಒಂದು ಹಂತ, ಈ ಹುಣ್ಣಿಮೆ ಕಳೆದು ಮುಂದಿನ ನವರಾತ್ರಿ ಕಳೆದ ನಂತರ ಬರುವಂಥ ಹುಣ್ಣಿಮೆವರೆಗೂ ನೀವು ಒಂಚೂರು ಅವೇರ್ನೆಸ್ಸಲ್ಲಿ ಒಂಚೂರು ಸ್ಟ್ರಾಂಗ್ ಆಗಿ ನಿಂತಿದ್ದೆ ಆದರೆ ನಿಮ್ಮನ್ನು ಟಚ್ ಮಾಡೋಕ್ಕೆ ಇನ್ನೊಂದು ಜನ್ಮ ಅವ್ರು ಖಂಡಿತ ಪಡಿಬೇಕಾಗತ್ತೆ. ಆದರೆ ಈ ಗ್ಯಾಪಲ್ಲಿ ನಿಮ್ಮನ್ನು ನೀವು ಸೋಲಿಗೆ ಶರಣ್ ಮಾಡಿಕೊಂಡ್ರೆ ಇಟ್ಸ್ ಯುವರ್ ಲೈಫ್, ಡೋಂಟ್ ಗಿವ್ ಅಪ್. ಓಕೆ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಎರಡನೇ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ. ತುಂಬ ಸಾಲ ಆಗ್ತಾಯಿದೆ, ತುಂಬ ಸುಸ್ತಾಗ್ತಿದೆ, ಅನ್ಕಾನ್ಷಿಯಸ್ ಆಗ್ತಾ ಇದ್ದೀರಾ, ಮೈಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಆಗ್ತಿಲ್ಲ ಬಾಡೀಲಿ, ಫೈನಾನ್ಷಿಯಲಿ ಎಲ್ಲವೂ ಆಸೆ ಕನಸುಗಳೆಲ್ಲ ಕರಗೋಗ್ತಿದೆ. ಬದುಕಿನ ಬಗ್ಗೆ, ದೇಹದ ಬಗ್ಗೆ ಗಮನನೇ ಇಲ್ಲ ಅನ್ನೋರಿಗೆ ಒಂಚೂರು ನಿಮ್ಮನ್ನು ನೀವು ಪುಷಪ್ ಮಾಡ್ಕೊಳ್ಳಿ.
ಒಂಚೂರು ಸ್ಟ್ರಾಂಗಾಗಿ ಊಟ ಮಾಡಿ, ತಿಂಡಿ ತಿನ್ನಿ. ನಿಮ್ಮ ವಿಲ್ ಪವರ್ ಮುಂದೆ ಬೇರೆ ಯಾವುದೂ ಇಲ್ಲ. ನಿಮ್ಮ ವಿಲ್ ಪವರೇ ನಿಮ್ಗೆ ಆಸ್ತಿ. ಆ ವಿಲ್ ಪವರ್ನ ಇಟ್ಕೊಳ್ಳಿ, ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿತೀರ, ಗೆಲ್ತೀರ ಅನ್ನುವಂಥದ್ದು ಇದೆ. ಜೊತೆಗೆ ಗುರು ಶುಕ್ರ ಬುಧ ಶನಿ ಯಾರಿಗುಂಟು ಯಾರಿಗಿಲ್ಲ ಈ ಯೋಗ, ಯಾರಿಗುಂಟು ಯಾರಿಗಿಲ್ಲ ಈ ಯೋಗ. ಸೊ ಹಾಗಾಗಿ ಬುಧ, ಗುರು, ಶುಕ್ರ, ಶನಿ ಯೋಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಡನ್ ಬದಲಾವಣೆಗಳನ್ನ ತರ್ತಾ ಇದೆ. ಆ ಸಡನ್ ಬದಲಾವಣೆಗಳು ಸಾಕಷ್ಟು ಪಾಸಿಟಿವ್ ಆಗಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು, ವಿಶ್ವಾಸನ ಇಟ್ಟು ಮುಂದುವರಿರಿ. ಈ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳಿದೆ. ಜೊತೆಗೆ ಹೆಚ್ಚಿನ ಸಿಂಗಲ್ಸ್ ಯಾರಿದ್ದೀರಾ, ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ರಿಯೂನಿಯನ್ ಆಗುವಂಥದ್ದು. ಕೆಲವರು ಸನ್ಯಾಸತ್ವ ಸ್ವೀಕಾರ ಮಾಡಿ ಒಂದು ಸಿಂಗಲ್ ಲೈಫ್ ಕಡೆ ಹೋಗುವಂಥ ರೀತಿಲಿ ಯೋಚನೆನ ಮಾಡಿದ್ರೆ, ಇನ್ನು ಕೆಲವರು ಸಿಂಗಲ್ ಆಗಿ ಇರೋರು ಒಂದು ಮ್ಯಾರೇಜ್ ಪಾರ್ಟ್ನರ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಜಾಗ ಜಮೀನು ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಔಷಧಿ ಮುಕ್ತ ಜೀವನನ ಬದುಕಬೇಕು ಅನ್ನೋರಿಗೆ, ಔಷಧಿ ತಗೊಳ್ದಿರ ನಾನು ಬದುಕಬೇಕು ಅನ್ನೋರಿಗೇ ಒಂದು ಸಮಥಿಂಗ್ ಏನೋ ಒಂದು ಆಶ್ರಮನೋ ಫಾರ್ಮ್ ಹೌಸೋ ಸಮಥಿಂಗ್ ಏನೋ ಒಂದು ಶುರು ಆಗತ್ತೆ. ಅದರಲ್ಲಿ ಒಂದು ಸಮಥಿಂಗ್ ಏನೋ ನಾಟಿ ವೈದ್ಯನೋ ಅಥವಾ ಆಯುರ್ವೇದಿಕ್ಕೋ ಈ ಥರದ್ದೇ ಒಂದು ಲೈಫ್ ಸ್ಟೈಲು ಶುರು ಆಗುತ್ತೆ. ಈ ಲೈಫ್ ಸ್ಟೈಲಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಟೋಟಲಿ ಗುಡ್ ಬೈ ಟು ಟ್ಯಾಬ್ಲೆಟ್ ಅನ್ನುವಂಥ ದಿನಗಳು ಕೂಡ ಇದೆ. ಕೆಲವರಿಗೆ ಎಸ್ಪೆಷಲಿ ವಯಸ್ಸಾಗಿರೋರಿಗೆ ಆ ಒಂದು ಫೀಲ್ ಇರುತ್ತೆ, ಮಾತ್ರೆ ನುಂಗಿ ಸಾಕಾಯಿತು ಅಂತ. ಅಂಥವರಿಗೂ ಕೂಡ ಬದಲಾವಣೆ ಬರ್ತಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಟೆರರಿಸಮ್ ಅಟ್ಯಾಕ್ಗಳು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಅಥವಾ ಒಂದಷ್ಟು ಬ್ರಿಡ್ಜ್ಗಳ ಹತ್ರ ಮಾಡುವಂಥ ಪ್ರಯತ್ನನ ಪಡ್ತಿದ್ದಾರೆ. ಅವರಿಗೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗತ್ತೆ. ಸ್ವಲ್ಪ ಎಚ್ಚರಿಕೆ ತಗೊಂಡು ಅವರಿಗೆ ಸರಿಯಾದ ಒಂದು ಶಿಕ್ಷೆನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಅಮಾವಾಸ್ಯೆ ಈ ಒಂದು 15th ಏನಿದೆ, ಆಗಸ್ಟ್ 15th ಅದು ಕಳೆದ ಮೇಲೆ ಅಮಾವಾಸ್ಯೆಯಲ್ಲಿ ಸಾಕಷ್ಟು ಪ್ರಯೋಗಗಳು ದೇಶದ್ರೋಹದ ವಿಚಾರದಲ್ಲಿ ಮಾಡ್ತಿದ್ದಾರೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಆರೋಗ್ಯ ಗಮನ ಕೊಡಿ. ನಿಮ್ಮ ಮೇಲೆ ಪ್ರಯೋಗ ಆಗಿದೆ, ನಿಮ್ಮ ಗಾಡಿ ಮೇಲೆ ಪ್ರಯೋಗ ಆಗಿದೆ. ದುಡ್ಡಿನಿಂದ ನಿಮ್ಮ ಸೌಂದರ್ಯನ, ನಿಮ್ಮ ಯೌವನನ, ನಿಮ್ಮ ಎನರ್ಜಿನ ನಿಮ್ಮನ್ನು ಕೊಟ್ಕೊಳ್ಳುವಂಥ ಪ್ರಯತ್ನ ಅವ್ರದ್ದು. ಬಟ್ ಏನು ಹೇಳಿ, ನಿಮಗೆ ಗೊತ್ತಿದೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ. ಸೊ ಎಸ್, ಬಿ ಸ್ಟ್ರಾಂಗ್, ಒಳ್ಳೆಯದಾಗತ್ತೆ. ಸೊ ಈ ಹುಣ್ಣಿಮೆ ಲಯನ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ತುಂಬ 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 ದೊಡ್ಡ ಮಟ್ಟದ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ನೆಕ್ಸ್ಟು ವರಮಹಾಲಕ್ಷ್ಮಿ ಮತ್ತು ಲಯನ್ ಪೋರ್ಟಲ್ ಹುಣ್ಣಿಮೆ ಆಲ್ ಗಾಡೆಸ್ ಏನು ಹೇಳ್ತಾರೆ ನೋಡೋಣ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ್ಯಾಟ್ ರೆಸ್ಟ್. ನಮ್ಮ ಮನೆಗೆ ಬನ್ನಿ ಅಂತ ಯಾರೋ ಕರೀತಿದ್ದೀರಾ, ಬರ್ತೀನಿ ಸಮಯ ಬಂದಾಗ, ದೇವ್ರು ಕರ್ಸ್ಕೊಂಡಾಗ ಬರುವ. ಕೃಷ್ಣನ ಆಶೀರ್ವಾದ ಪಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಹೊಸದೇನೋ ದೇವಸ್ಥಾನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ರಿಯೂನಿಯನ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಹೈಪಿಗೆ ಹೋಗಿ ಒಂದಷ್ಟು ಸಮಸ್ಯೆಗಳಾಗಿ ಮತ್ತೆ ಅವರು ವಾಪಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಅಗ್ನಿ ಪರೀಕ್ಷೆ ಅನ್ನೋದು ಕಾದಿದೆ. ಸೊ ಲವರ್ಸಿಗೆ ನಿಮ್ಮ ಪ್ರೇಮಿನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಗುರುಬಲ ಬಂದಿದೆ. ಬಹಳಷ್ಟು ಜನರಿಗೆ ವಿವಾಹ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಓಕೆ, ಯಾರು ಪ್ರಯಾಣ ಹೊರಟಾಗ ಒಂದಷ್ಟು ಸಮಸ್ಯೆಗಳು ಆಗತ್ತೆ, ಪ್ರಯಾಣದಿಂದ ಸಮಸ್ಯೆಗಳಾಗತ್ತೆ. ಸಮಸ್ಯೆ ಆಗಿ ಯಾರೋ ಇಬ್ಬರು ಪ್ರಯಾಣ ಹೊರಟಾಗ ಸಮಸ್ಯೆ ಆಗತ್ತೆ. ಎರಡು ರೀತಿಯಲ್ಲಿ ಸಮಸ್ಯೆಗಳಾಗತ್ತೆ. ಒಂದು ಕಾನೂನಿನ ಸಮಸ್ಯೆ ಆಗತ್ತೆ, ಇನ್ನೊಂದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ. ಈವನ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಅವರಿಗೆ ತುಂಬ ಸೀರಿಯಸ್ ಆಗಿ ಹೆಲ್ತ್ ಇಶ್ಯೂಸ್ ಆಗತ್ತೆ ಅಂತ ಇದೆ. ಇಲ್ಲಿ ಕೆಲವರು ರಾಜಕಾರಣಿಗಳ ಎನರ್ಜಿ ಕೂಡ ಇದೆ, ಕೆಲವರು ಮಾಂತ್ರಿಕರ ಎನರ್ಜಿ ಕೂಡ ಇದೆ, ಕೆಲವರು ನಾರ್ಮಲ್ ವ್ಯಕ್ತಿಗಳ ಎನರ್ಜಿ ಕೂಡ ಇದೆ. ವೇರಿಯೇಷನಲ್ಲಿ ಎನರ್ಜಿ ಇದೆ, ಬಟ್ ಇದು ಮೂರು ಒಂದೇ ಅರ್ಥನ ಕೊಡ್ತಾ ಇದೆ. ಕೆಲವರು ಪಾದಯಾತ್ರೆ ಹೋದಾಗ ಒಂದಷ್ಟು ಸಮಸ್ಯೆಗಳಾಗತ್ತೆ. ಜೊತೆಗೆ ಒಂದಷ್ಟು ಪಿ ಎಗಳು ಏನಿದ್ದಾರೆ ಅವ್ರು ನಿಮಗೆ ಮಾಹಿತಿನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಆ ಮಾಹಿತಿನ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ನಿಮಗೆ ತಕ್ಕ ಶಾಸ್ತಿ ಕೂಡ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಇದೆ. ಇಲ್ಲಿ ಯಾರೋ ಜನರು ನಿಮಗೆ ಶಿಕ್ಷೆ ಕೊಡ್ತಾರೆ ಅಂತ ಇಲ್ಲ, ಇಲ್ಲಿ ಯೂನಿವರ್ಸಲ್ ಎನರ್ಜಿ ನಿಮಗೆ ಪನಿಷ್ ಮಾಡುತ್ತೆ ಅನ್ನುವಂಥದ್ದು ಇದೆ. ವೈ ಯು ಪನಿಷ್? ಥಿಂಕ್ ಯುವರ್ ಸೆಲ್ಫ್. ಯಾಕೆ ನಿಮಗೆ ಈ ಒಂದು ಶಿಕ್ಷೆ ಪನಿಷ್ಮೆಂಟ್ ಅನ್ನೋದು ಆಗ್ತಿದೆ, ಅದನ್ನು ನೀವೇ ನಿರ್ಧಾರ ತಗೊಳ್ಳಿ. ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಳಿ. ಇನ್ನು ಸಿಂಗಲ್ಸ್ ಅಥವಾ ಲವರ್ಸಿಗೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಯಾರಿದ್ದೀರಾ, ನಿಮ್ಮ ಎಕ್ಸ್ಗಳು ನಿಮ್ಮ ಜೀವನಕ್ಕೆ ಬರುವಂಥ ಪ್ರಯತ್ನನ ಪಟ್ಟು ಅಥವಾ ನಿಮಗೆ ತೊಂದರೆ ಮಾಡೋದಕ್ಕೆ ಯಾರು ಪ್ರಯತ್ನ ಪಟ್ಟಿದ್ರು ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಎಕ್ಸ್ಗಳೇ ಭಗವಂತನ ಪಾದ ಸೇರಿಬಿಡುವಂಥ ಸಾಧ್ಯತೆ ಇದೆ. ಗಣೇಶ, ನಿಮ್ಮ ಎಕ್ಸ್ಗಳೇ ಭಗವಂತನ ಪಾದ ಸೇರುವಂಥ ಸಾಧ್ಯತೆ ಇದೆ. ನಿಮಗೇನಾಗೋದಿಲ್ಲ, ನೀವು ಧೈರ್ಯವಾಗಿ ಇರಿ. ಯಾಕೆ ಅಂದರೆ ಆಗಲೇ ಹೇಳ್ದಂಗೆ ಅವರು ನಿಮ್ಮನ್ನು ಪಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ಅವರೇ ಎಲ್ಲಿ ಕಳ್ಕೊಳ್ತಿದ್ದಾರೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂಚೂರು ಕಾನೂನಿನ ವಿಚಾರದಲ್ಲೂ ಕೂಡ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ರ್ಯಾಲಿನ ಯಾರಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಜೊತೆಗೆ ಆರೋಗ್ಯದಲ್ಲಿ ಒಂಚೂರು ಏರುಪೇರು ವ್ಯತ್ಯಾಸಗಳು ಕಾಣಿಸಬಹುದು. ಇಬ್ಬರು ಪ್ರಮುಖವಾದಂಥ ವ್ಯಕ್ತಿಗಳು ಮತ್ತು ನಾರ್ಮಲ್ ವ್ಯಕ್ತಿಗಳು ಇರಬಹುದು, ನಿಮ್ಮ ಜೀವನದಲ್ಲೂ ಇರ್ಬೋದು ಮತ್ತು ಸೆಲೆಬ್ರಿಟಿ ರೇಂಜಲ್ಲೂ ಇರ್ಬೋದು. ಇಬ್ಬರು ಕಾಲವಾದರು ಅನ್ನುವಂಥ ಸುದ್ದಿನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾನೆ ಮ್ಯಾರೇಜ್ ಪಾರ್ಟ್ನರ್ ಆಗಿ ಅನ್ನುವಂಥದ್ದು ಇದೆ. ಯಾರೋ ಒಂದು ಪ್ರಶ್ನೆ ಕೇಳಿದ್ದೀರಾ. ಸೊ ಈ ಒಂದು ಅಪಮೃತ್ಯುವಿನ ದೋಷದಿಂದ ಹೇಗೆ ಹೊರಬರುವುದು? ಸಾಂಬ ಸದಾಶಿವನ ಆಶೀರ್ವಾದನ ಪಡ್ಕೊಳ್ಳಿ. ಮಹಾಮೃತ್ಯುಂಜಯ ಹೋಮ ಜಪಾನ ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ರಮಣನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶ ನಿಮ್ಮ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾರೆ. ಜೊತೆಗೆ ಮಹಾಲಕ್ಷ್ಮಿಯಂಥ ಪತ್ನಿ ನಿಮಗೆ ವಧುವಾಗಿ ಸಿಗ್ತಾಳೆ ಅನ್ನುವಂಥದ್ದು ಇದೆ. ಶ್ರೀರಾಮಚಂದ್ರನಂಥ ವರ ಕೂಡ ನಿಮಗೆ ವರನಾಗಿ ಬರ್ತಾರೆ ಅನ್ನುವಂಥದ್ದು ಇದೆ. ನನಗೆ ಆಗಲೇ ಸೀತಾಮಾತೆ ಕಾರ್ಡ್ ಕೂಡ ಕಾಣಿಸ್ತು, ಬಟ್ ನಾನು ಹಾಗೆ ಇಟ್ಬಿಟ್ಟೆ. ಜೊತೆಗೆ ಸಿಂಗಲ್ ಪೇರೆಂಟ್ ರಿಯೂನಿಯನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ರಾಮಾಂಜನೇಯರ ಯುದ್ಧದ ಸಂಗತಿ ಇಲ್ಲಿ ಯಾಕೋ ನೆನಪಿಗೆ ಬರ್ತಿದೆ. ನಿಮ್ಮ ಮತ್ತು ನಿಮ್ಮ ಇಷ್ಟ ದೈವ ಅಥವಾ ಕುಲದೈವ ಅಥವಾ ನಿಮ್ಮ ಆರಾಧ್ಯ ದೈವದ ಮಧ್ಯೆ ವಾಗ್ವಾದ ನಡೀತಾ ಇರ್ಬೋದು, ಅಥವಾ ಜಗಳ ಆ ಥರದ್ದು ದೇವ್ರ ಮೇಲೆ ಮುನ್ಸು ಕೋಪ ನಡೀತಾ ಇರ್ಬೋದು. ಬಟ್ ಯೋಚನೆ ಮಾಡಬೇಡಿ, ದೇವರ ಜೊತೆ ನೀವು ಫೈಟ್ ಮಾಡಿದ್ರೆ ನೀವೇ ಗೆಲ್ತೀರ. ಜೊತೆಗೆ ದೇವರು ಕೂಡ ನೀವೇ ಗೆಲ್ಲಿ ಅಂತ ಬಯಸ್ತಾ ಇದ್ದಾರೆ. ಕಾರಣ ಇಷ್ಟೇ, ನಿಮ್ಮ ಬೇಡಿಕೆಯಲ್ಲಿ ನಿಮ್ಮ ಕೋಪದಲ್ಲಿ ನ್ಯಾಯ ಇದೆ ಅಂತ ಭಗವಂತನಿಗೆ ಅನಿಸಿದೆ. ಆ ಕಾರಣವಾಗಿ ಭಗವಂತ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅನ್ನುವಂಥದ್ದು ಇದೆ. ನಿಮ್ಮಿಬ್ಬರ ಮ್ಯಾರೇಜ್ ಆಗಬೇಕು ಅಂತ ಭಗವಂತ ನಿರ್ಧಾರ ಮಾಡಿದ್ದಾನೆ. ಹಾಗಾಗಿ ಗಣೇಶನ ಆಶೀರ್ವಾದ, ಪರಮಶಿವ ಅಥವಾ ಶಿವಪ್ಪನ ಆಶೀರ್ವಾದದಿಂದ, ಶಿವಪ್ಪನ ಮಾರ್ಗದರ್ಶನದಲ್ಲಿ ಮತ್ತು ಆಂಜನೇಯನ ಮಾರ್ಗದರ್ಶನದಲ್ಲಿ
ನಿಮ್ಮ ಮದುವೆ ನಡೆಯುತ್ತೆ ಅನ್ನುವಂಥದ್ದು ಇದೆ. ಯಾವ ರೀತಿಲಿ ನಡೆಯುತ್ತೆ, ಯಾವ ವಿಧದಲ್ಲಿ ನಡೆಯುತ್ತೆ, ಟೋಟಲಿ ಸರ್ಪ್ರೈಸ್. ಯಾಕೆ ಅಂದರೆ ನಿಮಗೆ ಮದುವೆ ಆಗುವಂಥ ಇಚ್ಛೆ ಆಗಲಿ ಮನಸ್ಸಾಗಲಿ ಇಲ್ಲ. ಹಾಗಾಗಿ ನಿಮಗೆ ಈಗ ಮದುವೆ ಮಾಡಲೇಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್ ನಿಮಗೆ ಮದುವೆಯ ನೆಸೆಸಿಟಿ ಇಲ್ಲ, ನಿಮಗೆ ಅದರ ಅಗತ್ಯ ಇಲ್ಲ. ಬಟ್ ನಿಮ್ಮಿಂದ ಒಂದಷ್ಟು ಏನೋ ಒಂದು ರೋಲ್ ಮಾಡೆಲ್ ಥರನೋ ಸಮಥಿಂಗ್ ಏನೋ ಆಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಿಮ್ಮಿಂದ ಆಗಬೇಕಾಗಿರುವಂಥ ಕರ್ತವ್ಯಕ್ಕೋಸ್ಕರ ನಿಮಗೆ ಅವರು ಮ್ಯಾರೇಜ್ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ವರಮಹಾಲಕ್ಷ್ಮಿ ಶ್ರಾವಣ ಇರೋದ್ರಿಂದ ಮತ್ತು ಶ್ರಾವಣ ಸೋಮವಾರ ಕೂಡ ನಡೀತಾ ಇದೆ. ಶ್ರಾವಣ ಸೋಮವಾರ ವ್ರತ ಮುಗ್ದಿದೆ ಕೆಲವರಿಗೆ ಇನ್ನೂ ನಡೀತಾ ಇದೆ, ಇನ್ನು ಕೆಲವರಿಗೆ ಆಮೇಲೆ ಶುರುವಾಗುತ್ತೆ. ಅದರಿಂದನೂ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಪ್ರತಿಫಲಗಳು ಸಿಗುತ್ತೆ. ಜೊತೆಗೆ ಮೃತ್ಯುಂಜಯ ಹೋಮ ಜಪನ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜಾಗ ಜಮೀನಿನ ವಿಚಾರದಲ್ಲಿ ನೀವೇನಾದರೂ ಕೆರೆ, ತೊರೆ, ಹೊಳೆ, ಹಳ್ಳ ಇದ್ರ ಪಕ್ಕ ನಿಮ್ಮ ಜಾಗ ಜಮೀನು ಇದ್ದರೆ ಅಥವಾ ಮನೆಗಳಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರವಾಹ ಥರ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ರಾಜಕೀಯವಾಗಿ ಯಶಸ್ಸು ನೋಡುವಂಥದ್ದು, ಸ್ಥಾನಮಾನ ನೋಡುವಂಥದ್ದು ಕೂಡ ಬಾಕಿ ಇದೆ. ಜೊತೆಗೆ ಆಂಜನೇಯರ ಆಶೀರ್ವಾದದಿಂದ ಈ ಶ್ರಾವಣದಲ್ಲಿ ನೀವು ಯಾವಾಗ ಪೂಜೆ ಮಾಡ್ತೀರೋ ಆಂಜನೇಯನ ಆವಾಹನೆ ಮಾಡೋದನ್ನು ಮರಿಬೇಡಿ. ಇದರಿಂದ ನಿಮಗೆ ಹೆಚ್ಚು ಒಳಿತಾಗತ್ತೆ. ವರ್ಷ ಹೇಗೆ ನಿಮ್ಮ ಮನೆಗೆ ಆಂಜನೇಯ ಬಂದು ಹೋಗ್ತಾ ಇದ್ನೋ ಅದೇ ರೀತಿಲಿ ಬಂದು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ. ಆಂಜನೇಯನ ಪರಮ ಭಕ್ತೆ ನೀವು ಅದನ್ನು ಮರ್ತಿರಬಹುದು ಅಥವಾ ನಿಮಗೆ ಅದರ ನೆನಪು ಇಲ್ದಿರ ಇರಬಹುದು. ಆದರೆ ಆಂಜನೇಯನಿಗೆ ಖಂಡಿತವಾಗ್ಲೂ ನಿಮ್ಮ ಕಾಳಜಿ ಇದೆ. ಆಂಜನೇಯ ಈ ಕ್ಷಣಕ್ಕೂ ಕೂಡ ನಿಮ್ಮ ಪರವಾಗಿ ನಿಂತಿದ್ದಾನೆ, ನಿಮ್ಮ ಪರವಾಗಿ ಯಶಸ್ಸನ್ನು ತಂದುಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ಕೂಡ ಪ್ರಾರ್ಥನೆ ಮಾಡ್ತಾನೆ ತನ್ನ ಭಗವಂತನಲ್ಲಿ ನಿನಗೆ ಒಳಿತು ಮಾಡು ಅಂತ ಅಂದರೆ. ಸೊ ನೀವು ಯೋಚನೆ ಮಾಡಿ, ನೀವು ಎಷ್ಟು ಒಳ್ಳೆಯ ಸೋಲಾಗಿರ್ತೀರ. ಹೀಗೆ ಧರ್ಮದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ನ್ಯಾಯದ ಮಾರ್ಗದಲ್ಲಿ ನಡೀರಿ. ಆಂಜನೇಯನ ಆಶೀರ್ವಾದ ನಿಮಗೆ ಸಿಗುತ್ತೆ. ಆಂಜನೇಯನ ಆಶೀರ್ವಾದ ಇದೆ ಅಂದರೆ ರಾಮರ ಆಶೀರ್ವಾದ ಇದೆ, ರಾಮರ ಆಶೀರ್ವಾದ ಇದೆ ಅಂದರೆ ಲಕ್ಷ್ಮಿ ಆಶೀರ್ವಾದನೂ ಇದೆ, ಲಕ್ಷ್ಮಿ ಆಶೀರ್ವಾದ ಇದೆ ಅಂದರೆ ಶಿವನ ಆಶೀರ್ವಾದ ಕೂಡ ಇದೆ. ಮತ್ತು ಶಿವ ಮತ್ತು ಗಣೇಶ ಇಬ್ಬರು ಕೂಡಿ ನಿಮ್ಮ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗಂಗಮ್ಮ ದೇವಿಯ ಆಶೀರ್ವಾದ ಕೂಡ ಇದೆ. ನಿಮ್ಮ ಜೀವನಕ್ಕೆ ದೇವತಾ ಆಗಮನ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನಸ್ಸುಗಳು ಶುದ್ಧಿಗೊಳ್ಳುತ್ತವೆ ಅಂತ ಕೂಡ ಕೇಳಿಸ್ತಾ ಇದೆ ನನಗೆ. ಎಂಥದ್ದೇ ಪ್ರಯೋಗ ಇದ್ದರೂ ಕೂಡ ಆ ಭದ್ರಕಾಳಿ ನೋಡ್ಕೊಳ್ತಾಳೆ. ಆ ನರಸಿಂಹಸ್ವಾಮಿ ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಹೆಚ್ಚು ಓದಿನ ಕಡೆ ಗಮನನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶತ್ರುನಾಶ ಆಗತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜಪ ತಪ ಮಾಡೋರಿಗೆ ಹರಿಕತೆಗಳನ್ನ ಯಾರು ಮಾಡಿಸ್ತಾ ಇದ್ರಿ, ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಇನ್ನು ಹೆಚ್ಚಿನ ಒಂದು ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಆಗತ್ತೆ. ಯಾವುದೇ ಕಾರಣಕ್ಕೂ ದೇವತಾ ಕಾರ್ಯನ ಯಾರೂ ನಿಲ್ಲಿಸಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಸಿಂಪಲ್ಲಾಗಿ ಹೇಳೋದಾದರೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಿದೆ, ದುಡ್ಡು ಬರ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ, ಅಧಿಕಾರ ಬರ್ತಾ ಇದೆ, ಭಕ್ತಿ ಬರ್ತಾ ಇದೆ, ಮೆಡಿಟೇಷನ್ ಶಾಂತತೆ ಕೂಡ ಬರ್ತಾ ಇದೆ. ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ, ಇನ್ನು ಹೆಚ್ಚಿನ ಅನುಕೂಲಗಳು ಕೂಡ ಆಗ್ತಾ ಇದೆ. ಶತ್ರುಗಳಿಗೆ ವಾರ್ನಿಂಗ್ ಇದೆ, ಭಕ್ತರಿಗೆ ಆಶೀರ್ವಾದ ಇದೆ. ಸೊ ಪ್ರಳಯಕ್ಕೆ ಮುಂಚೆ, ಪ್ರಳಯದ ನಂತರದ ಜೀವನದ ದಿನಗಳನ್ನೂ ಕೂಡ ನೀವು ನೋಡ್ತೀರಾ. ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ನಾಗದೇವರ ಆರಾಧನೆಯನ್ನು ಮಾಡಿ, ಇದರಿಂದ ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿ ಪ್ರಸನ್ನಳಾಗಿದ್ದಾಳೆ. ಥರ್ಡ್ ಪಾರ್ಟಿ ಸಿಚುವೇಶನ್, ಶತ್ರುಗಳ ನಾಶ ಕೂಡ ಗಣೇಶ ಮಾಡಿಕೊಡ್ತಾನೆ ಇದ್ದಾರೆ. ಸೊ ದೇವತೆಗಳು ನಿಮಗೆಲ್ಲ ಇಷ್ಟೊಂದು ಮಾಡ್ತಾ ಇರಬೇಕಾದ್ರೆ ಅವರ ಪೂಜೆಯ ದಿನ, ಹಬ್ಬ ಹರಿದಿನಗಳನ್ನ ನೀವು ಮಾಡ್ದಿರಾ ಇರೋದು ತಪ್ಪಲ್ವಾ? ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ.
ಸೊ ಇನ್ನಷ್ಟು ಒಳಿತಾಗಲಿ ಅಂತ ಹಾರೈಸ್ತೀನಿ ನಾನು. ಸೊ ಇನ್ನಷ್ಟು ಒಳಿತಾಗೋದ್ರ ಜೊತೆಗೆ ಇನ್ನೂ ಒಂದು ಒಳ್ಳೆಯ ಬದಲಾವಣೆ ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ಬಾಟಮ್ ಆಫ್ ದಿ ಡೆಕ್ ರಾಧಾಕೃಷ್ಣ ಬಂದಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ಸ್ವಲ್ಪ ಮನಸ್ಸಿಗೆ ಯಾರು ನೋವು ಮಾಡ್ಕೊಂಡಿದ್ರಿ, ಬೇಜಾರು ಮಾಡ್ಕೊಂಡಿದ್ರಿ, ಏನು ಮಾಡ್ಕೊಳ್ಬೇಡಿ ಬೇಜಾರು. ಸತ್ಯ ನಿಮಗೆ ಗೊತ್ತಾಗತ್ತೆ. ಯಾರು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮ್ಮ ಜೀವನನ ತೊಂದರೆ ಮಾಡಿದರು ಅಥವಾ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ನಿಮಗೆ ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಟ್ಟಿದ್ರು, ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ದ ಲವರ್ಸ್, ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಆಪ್ಷನ್ಸ್ ಜಾಸ್ತಿ ಇದೆ. ಇಷ್ಟ ಇದ್ದರೆ ಅವ್ರನ್ನೇ ಮದುವೆ ಆಗಿ, ಇಲ್ಲಾಂದರೆ ಬೇರೆಯವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಟವರ್ ಮೂಮೆಂಟ್ ಕೂಡ ಹೇಳ್ತಾ ಇದೆ. ಸೊ ಸ್ವಲ್ಪ ಏನೋ ಒಂದು ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಜಾಸ್ತಿ ಡಬಲ್ ಮೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಡಬಲ್ ಮೈಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳಾಗಬಹುದು, ಒಂದು ಕ್ಲಾರಿಟಿ ಇಲ್ದಿರ ಆಗಬಹುದು, ಇಂಡಿಸಿಷನ್ ತೊಗೊಳ್ಬಹುದು. ಸೊ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಡನ್ ಚೇಂಜಸ್ ಬರ್ತಾ ಇದೆ. ಸಮುದ್ರ ಮಂಥನದ ರೀತಿ ನಿಮ್ಮ ಜೀವನನ ಮಂಥನ ಮಾಡ್ಕೊಳ್ಳಿ, ನಿಮ್ಮ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಬನ್ನಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದ ಎಂಪ್ರೆಸ್ ಬಂದಿದ್ದಾರೆ ಇಲ್ಲಿ. ತಾಯಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಗಳನ್ನ ತೊಗೊಂಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ, ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ, ರೈತರಿಗೂ ಕೂಡ ಒಳ್ಳೆಯದಾಗತ್ತೆ, ಒಳ್ಳೆ ಮಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಟ್ಟಿದ್ದೆ ಆದರೆ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀರಾ. ಫೈನಾನ್ಷಿಯಲಿ ಲಾಭ ಬರ್ತಾ ಇದೆ, ಅದನ್ನು ಒಳ್ಳೆಯ ಇನ್ವೆಸ್ಟ್ಮೆಂಟಿಗೆ ನೀವು ಖರ್ಚು ಮಾಡ್ಕೊಂಡಿದ್ದೆ ಆದರೆ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ, ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ರಿಲೇಷನ್ಶಿಪ್ಪಿಗೂ ಕೂಡ ಸಾಧ್ಯತೆ ಇದೆ. ನೀವು ಪ್ರಪೋಸ್ ಮಾಡಿದ್ರೆ ಒಪ್ಕೊಳ್ಳುವಂಥದ್ದು, ಮನೇಲಿ ಹೇಳಿದ್ರೆ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಅಂಥವ್ರು ಅನ್ನುವಂಥದ್ದು ಇದೆ. ಅಂದರೆ ಇದು ಡಿವೈನ್ ಲವ್, ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜಡ್ಜ್ಮೆಂಟ್ ಕಾರ್ಡ್ ಇದೆ ಇಲ್ಲಿ. ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೊಗೊಂಡ್ರೆ ಬೆಟರ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಯಾರೋ ಏನೋ ತೊಗೊಂಡು ಹೋದರು ಅಥವಾ ಏನೋ ಆಯಿತು ಅನ್ನೋದಕ್ಕಿಂತ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗಬೇಕು, ಪಾಸ್ಟ್ ಲೈಫ್ ಎನರ್ಜಿನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಬೇಕು. ಮತ್ತು ನಿಮ್ಮ ತಪ್ಪುಗಳು ಎಲ್ಲಿದೆ ಅಲ್ಲಿ ಸರಿಪಡಿಸ್ಕೊಳ್ಬೇಕು. ಮತ್ತು ಯಾರ್ದಾದ್ರೂ ಒಬ್ಬರದ್ದು ಮಾರ್ಗದರ್ಶನ ಪಡ್ಕೊಂಡ್ರೆ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ, ಒಂದು ಪಾರ್ಟ್ನರ್ಶಿಪ್ ಬರೋದ್ರಲ್ಲಿ ಇದೆ, ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ. ಸರಿಯಾದ ರೀತಿಯಲ್ಲಿ ಅವಲೋಕಿಸಿ ನೋಡಿದಾಗ ಅಂದರೆ ಒಂದು ಬದಲಾವಣೆಗೆ ಹೇಗೆ ಒಡ್ಡಬಹುದು ಅಥವಾ ಒಂದು ಒಳ್ಳೆಯ ಬದಲಾವಣೆನ ಹೇಗೆ ತೊಗೊಳ್ಬಹುದು, ಒಂದು ಟೀಮ್ ವರ್ಕಾಗಿ ಕೆಲಸ ಮಾಡೋದಾದರೆ ಹೇಗೆ ಮಾಡಬಹುದು ಅಂತ ನೀವು ಯೋಚನೆ ಮಾಡಿದ್ದೆ ಆದರೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಪರ್ಸನ್ ಸಿಗ್ತಾರೆ ಅನ್ನುವಂಥದ್ದು ಇದೆ. ಸಮುದ್ರದ ಆಚೆಗಿನ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ವಿದೇಶದಿಂದ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಕ್ಸಸ್ ಕೂಡ ನೋಡ್ತೀರಾ. ನಿಮ್ಮ ಬೋರ್ಡಮ್ ನಿಮಗೆ ಹೆವಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮನ್ನು ನೀವು ಡಿಸಪಾಯಿಂಟ್ ಮಾಡ್ಕೊಳ್ಬೇಡಿ. ಮೆಡಿಟೇಷನ್ನಲ್ಲೇ ಇರಿ, ಮೆಡಿಟೇಷನ್ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ, ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ, ಪಾಸ್ಟ್ ಚೈಲ್ಡ್ಹುಡ್ ಮೆಮೊರೀಸ್ ರೀಕಾಲ್ ಆಗುವಂಥ ಸಾಧ್ಯತೆ ಇದೆ, ಎಲ್ಲೋ ಗೆಟ್ ಟುಗೆದರ್ ಮಾಡುವಂಥ ಸಾಧ್ಯತೆ ಇದೆ. ಆಸ್ತಿ, ಜಾಗ, ಜಮೀನು ಖರೀದಿ, ಈ ಎಲ್ಲ ಸಮಸ್ಯೆಗಳು ಏನಿತ್ತು, ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನು ಮಾಡಬಹುದು ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ ಏನಾದರೂ ಆಸ್ತಿ ಬರುತ್ತಾ ಅಥವಾ ಜಾಗ ಸೇಲ್ ಆಗುತ್ತಾ, ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಮೇ ಬಿ ಇನ್ನೊಂದು 8 ಮಂತಿಂದ 1 ಇಯರ್ ಬೇಕಾಗಬಹುದು. 8 ಮಂತಿಂದ 1 ಇಯರ್ ಆದಮೇಲೆ ನೀವು ಆ ಜಾಗನ ಸೇಲ್ ಮಾಡೋಕ್ಕಾಗತ್ತೆ. ಅಲ್ಲಿವರೆಗೂ ನೀವು ಆ ಜಾಗನ ಸೇಲ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ.
ಕೆಲವರಿಗೆ ಒಂದಷ್ಟು ಸೀಕ್ರೆಟ್ಗಳು ಗೊತ್ತಾಗುವಂಥ ಸಾಧ್ಯತೆ ಇದೆ. ಕೆಲವರು ಡಿಸಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಕೆಲವರು ನಿಮ್ಮ ರಿಲೇಷನ್ಶಿಪ್ಪಿಂದ ಹೊರಗುಳಿತಾರೆ, ರಿಲೇಷನ್ಶಿಪ್ಪಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವೇ ಅವರಿಂದ ಹೊರಗೆ ಬರ್ತಿರೋ, ಅವರೇ ನಿಮ್ಮಿಂದ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಥರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಿದ್ದೀರಾ. ಆ ಚಾಲೆಂಜಸ್ ಎಲ್ಲ ನಿಮಗೆ ಒಂದು ದುಡ್ಡನ್ನು, ಫೈನಾನ್ಷಿಯಲ್ ಸಕ್ಸಸ್ಸನ್ನು ತಂದುಕೊಡುತ್ತೆ. ಜೊತೆಗೆ ಸೇವಿಂಗ್ ಮನಿ ಕಡೆ ಗಮನನ ಕೊಡಿ. ದುಡ್ಡನ್ನು ಸೆಕ್ಯೂರ್ ಮಾಡಿ ಇಡಿ. ಒಂದಷ್ಟು ದುಡ್ಡು ಉಳಿತಾಯ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೇಫ್ಟಿ ಕಡೆ ಒಂಚೂರು ಕಂಟ್ರೋಲನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಜನ ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ಈ ಒಂದು ಸಿಚುವೇಶನ್ ಎಂಡ್ ಆಗುತ್ತೆ ಅಂದ್ಕೊಂಡಿರ್ಬೋದು, ಬಟ್ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿನೇ ನಿಮ್ಮ ಜೀವನದಿಂದ ಪರ್ಮನೆಂಟಾಗಿ ಎಂಡ್ ಆಗ್ತಾನೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿದ್ಯೆಗಳನ್ನ ಕಲಿತು ನಿಮಗೆ ತೊಂದರೆನ ಮಾಡ್ತಾ ಇರೋರಿಗೆ ಅವರ ವಿದ್ಯೆನೇ ಅವರಿಗೆ ಮುಳುವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಲಾಸ್ ಆಗುವಂಥದ್ದು, ರಿಲೇಷನ್ಶಿಪ್ ಎಂಡ್ ಆಗುವಂಥದ್ದು, ಜೊತೆಗೆ ನಿಮ್ಮ ಸಿಚುವೇಶನ್ ಕೂಡ ಎಂಡ್ ಆಗುತ್ತೆ. ಯಾರ್ಯಾರು ಮೋಸ ಮಾಡಿದ್ದಾರೆ, ಯಾರ್ಯಾರು ತೊಂದರೆ ಮಾಡಿದ್ದಾರೆ ಅವರೆಲ್ಲ ನಿಮಗೆ ಗೊತ್ತಾಗುತ್ತೆ. ಅವರು ನಿಮ್ಮ ಜೀವನದಿಂದ ಹೊರಗೆ ಹೋಗಬೇಕಾ, ನಿಮ್ಮ ಜೀವನದಲ್ಲೇ ಇರಬೇಕಾ, ಈ ಡಿಸಿಷನ್ನ ನೀವೇ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಷ್ಟೆಲ್ಲ ಆದಮೇಲೆ ಹೊಸ ಜೀವನ, ಹೊಸ ಕ್ಲಾರಿಟಿ, ಹೊಸ ಬದುಕಿನೊಂದಿಗೆ ನೀವು ಜೀವನನ ಶುರು ಮಾಡ್ತೀರಾ. ಅದು ನಿಮಗೆ ಹೊಸತನನ, ಹೊಸ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆಯನ್ನು ತಂದಿರುವಂಥ ಈ ಲಯನ್ ಪೋರ್ಟಲ್ ಅಥವಾ ಈ ಒಂದು ಹುಣ್ಣಿಮೆ ಅಥವಾ ಈ ಒಂದು ವರಮಹಾಲಕ್ಷ್ಮಿ ವ್ರತ ಏನಿದೆ, ಇದೆಲ್ಲವೂ ನಿಮಗೆ ಈ ಶ್ರಾವಣದಲ್ಲಿ ಫೈನಾನ್ಷಿಯಲ್ ಸಕ್ಸಸ್, ಲವ್ ಲೈಫಲ್ಲಿ ಸಕ್ಸಸ್, ಕೆರಿಯರಲ್ಲಿ ಸಕ್ಸಸ್ ಎಲ್ಲವನ್ನು ತಂದುಕೊಟ್ಟಿದೆ. ಅದ್ರ ಜೊತೆಗೇ ನಿಮ್ಮ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಂಥ ದಿನಗಳನ್ನು ಕೂಡ ದೂರ ಮಾಡ್ತಿದೆ. ಅದ್ರ ಜೊತೆಗೆ ಯಾರು ನಿಮಗೆ ಕೆಟ್ಟದನ್ನು ಬಯಸ್ತಿದ್ರು ಅಥವಾ ಯಾರು ನಿಮ್ಮ ಲೈಫಲ್ಲಿ ಒಂದು ಕ್ವಶನ್ ಮಾರ್ಕ್ ಇದ್ರೋ ಅವರನ್ನೆಲ್ಲ ದೂರ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಹೀಗೆ ಸ್ಟೇ ಬ್ಲೆಸ್ಡ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಬ್ರೇಕಪ್ ಆಗಿರೋರು ರಿಯೂನಿಯನ್ ಆಗ್ತಾರೆ. ಸೊ ಕೆಲವ್ರು ಬ್ರೇಕಪ್ ಮಾಡ್ಕೊಳ್ಳೋತೀನಿ ಅಂತ ಅಂದ್ಕೊಂಡಿದ್ರೆ ಈಗ ಸರಿಯಾದ ಸಮಯ ಅಲ್ಲ, ಸರಿಯಾದ ಸಮಯ ಬಂದಾಗ ಬ್ರೇಕಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಈಗ ಬೇಡ ಅಂತ ಇದೆ. ಈಗ ಒಂದಷ್ಟು ಕಾರ್ಡ್ ಇಡ್ತೀನಿ. ಸೊ ನಿಮಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ಇದು ಮೊದಲನೇದು, ಇದೆರಡನೇದು, ಬಾಟಮ್ ಆಫ್ ದಿ ಡೆಕ್ ಹೈ ಪ್ರೆಸ್ಟಸ್ ಇದೆ. ಸೊ ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ತೀರಾ. ತುಂಬ ಕಾರ್ಡ್ ಬಂದಿದೆ ಇಲ್ಲಿ, ನೋಡೋಣ. 3 ಬೇಕಾದರೂ ನೋಡಿ. ಮೊದಲನೇದು, ಎರಡನೇದು, ಮೂರನೇದು. ಯಾರೋ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಎಸ್, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಬಟ್ ನಾನು ಬೇರೆ ಕಡೆ ಇದ್ದೆ. ಇಲ್ಲಿ ನನ್ನ ಟೇಬಲ್ ಇಲ್ಲ. ಸೊ ಇಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀವಿ, ಈ ಬ್ಯಾಕ್ ಡ್ರಾಪ್ ಹಾಕ್ಕೊಂಡು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಳ್ಳೆ ಪಾರ್ಟ್ನರ್ ಬರ್ತಾರೆ, ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ. ಆಸ್ತಿ ವಿಚಾರದಲ್ಲೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ನೀವೇ ಕ್ಲಾರಿಟಿಲಿ ಇಲ್ಲ. ಪ್ರೀತಿ ಬರುತ್ತೋ ಇಲ್ವೋ, ಪಾರ್ಟ್ನರ್ ಬರ್ತಾರೋ ಇಲ್ವೋ ಅಂತ ಯೋಚನೆನ ಮಾಡ್ತಿದ್ದೀರಾ. ಅದ್ರ ಜೊತೆಗೆ ಮೋಸ ಮಾಡಿ ಹೋದವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಮೋಸ ಮಾಡಿ ಹೋದರು, ಈಗ ಹೊಸ ಪಾರ್ಟ್ನರು, ಹೊಸ ಕೆರಿಯರ್ ಲೈಫು ಎರಡೂ ಬರ್ತಾ ಇದೆ. ಸೊ ಹಾಗಾಗಿ ಪಾರ್ಟ್ನರ್ ಲವ್ ರಿಲೇಷನ್ಶಿಪ್ಪಿಗೂ ಬರ್ತಾ ಇದ್ದಾರೆ ಮತ್ತು ಬಿಸ್ನೆಸ್ ರಿಲೇಷನ್ಶಿಪ್ಪಿಗೂ ಬರ್ತಾ ಇದ್ದಾರೆ. ಎರಡೂ ರೀತಿಯಲ್ಲೂ ಬರ್ತಿರುವಂಥ ಈ ಒಂದು ಪಾರ್ಟ್ನರ್ ಅಥವಾ ಅಪರ್ಚುನಿಟೀಸ್ನ ನಿಮ್ಮದಾಗಿಸ್ಕೊಳ್ಳಿ. ಹಳೆಯ ಎನರ್ಜಿಯಿಂದ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಬಿಟ್ಟು ಹಾಕ್ಬಿಟ್ಟು ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಫೈನಾನ್ಷಿಯಲಿ, ಲವ್ ವಿಚಾರದಲ್ಲಿ ಎರಡರಲ್ಲೂ ಕೂಡ ಇದೆ. ಎಂಜಾಯ್ ಮಾಡಿ, ಬೇಜಾರಿಂದ ಹೊರಗೆ ಬನ್ನಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ,
ಸೊ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಆ ಪ್ಲ್ಯಾನ್ ಪ್ರಕಾರ ಮುಂದುವರಿಬೇಕು, ಆಗುತ್ತೋ ಇಲ್ವೋ ಅಂತ ಯೋಚನೆನ ಮಾಡ್ತಿದ್ದೀರಾ. ನಿಮ್ಮ ಲೈಫನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನನ ಪಡ್ತಿದ್ದೀರಾ. ಇಟ್ಸ್ ಓಕೆ, ಪ್ರಯತ್ನನ ಪಡಿ. ಜೊತೆಗೆ ಬೇರೆಯವ್ರು ಮಾಡುವಂಥ ಗಾಸಿಪ್ಗಳಿಗೆ ನೀವು ತುತ್ತಾಗಬೇಡಿ ಅನ್ನುವಂಥದ್ದು ಇದೆ. 5 ಎನರ್ಜಿ ಇದೆ ಇಲ್ಲಿ. ಸೊ ಯಾರೋ ಒಂದಷ್ಟು ಮೋಸ ಮಾಡಿದ್ದಾರೆ, ಯಾರೋ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಿಕೊಂಡು ಅಥವಾ ಬೇರೆಯವ್ರು ಮಾಡೋ ಗಾಸಿಪ್ಪಿಗೆ ನೀವು ಬಲಿ ಹಾಕ್ಕೊಂಡು ಇದ್ದೀರಾ. ಇದರಿಂದ ಹೊರಗೆ ಬಂದು ನಿಮ್ಮ ಕೆರಿಯರ್ ಹೇಗಿರಬೇಕು, ನಿಮ್ಮ ಜೀವನ ಹೇಗಿರಬೇಕು, ಇದ್ರ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಮ ಪೂರ್ವಜರ ಕನಸು ಕೂಡ ನನಸು ಮಾಡ್ತೀರಾ ಅನ್ನುವಂಥದ್ದು ಇದೆ. ಲೋನ್ ಆಗುವಂಥ ಸಾಧ್ಯತೆ ಇದೆ. ಸರಿಯಾದ ರೀತಿಯಲ್ಲಿ ಮೆಡಿಟೇಷನ್ ಮಾಡಿದ್ರೆ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಾರೋ ಕೇಕ್ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಆಲ್ಬಮ್ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ದಿರೋ ಜಾಗದಲ್ಲಿ ಅಥವಾ ಇಲ್ದಿರುವಂಥ ಜನಗಳ ಮಧ್ಯೆ ನಿಮಗೇನು ಕೆಲಸ, ಅಲ್ಲಿಂದ ಹೊರಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ಯಾರು ಸಮಸ್ಯೆ ಮಾಡಿದ್ರೋ ಅವ್ರು ಮಾಡಿರೋ ಸಮಸ್ಯೆಗೆ ಅವರೇ ಬಲಿ ಹಾಕ್ತಾರೆ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಬ್ರಿಗೇ ನ್ಯಾಯ ಮಾಡಿ ಇನ್ನೊಬ್ಬರಿಗೆ ಅನ್ಯಾಯ ಆಗ್ತಾ ಇರುವಂಥ ಸ್ಥಳದಲ್ಲೂ ನಿಮಗೆ ಇರಬೇಕಾದಂಥ ಅಗತ್ಯ ಇಲ್ಲ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲ ಅಂದರೆ ಅಲ್ಲಿ ನಿಮ್ಮ ಅಗತ್ಯ ಇಲ್ಲ ಅಂತ ಬನ್ನಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಡತನದಲ್ಲಿರೋರು ಬಡತನದಲ್ಲೇ ಇರಬೇಕು, ಸಿರಿತನದಲ್ಲಿರೋರಿಗೆ ಹೆಚ್ಚು ನೋಡ್ತೀರಾ ಅಂದರೆ ಸೊ ಇದ್ರ ಪಾಯಿಂಟ್ ಆಫ್ ವ್ಯೂ ಒಂದು ಸತಿ ಯೋಚನೆ ಮಾಡಿ ರೀಟೇಕ್ ಅಥವಾ ರೀಬ್ಯಾಕ್ ಮಾಡಿ ಎನರ್ಜಿನ ನೋಡಿ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅನ್ನುವಂಥದ್ದು ಇದೆ. ಸೊ ಸಮನಾಗಿ ಹಂಚಬೇಕಾಗಿದ್ದಂಥ ಸ್ಥಳದಲ್ಲಿ ಸೊ ಎಲ್ಲೋ ಒಂದು ಕಡೆ ಮಾತ್ರ ಜಾಸ್ತಿ ಹೋಗ್ತಾ ಇದೆ, ಇನ್ನೊಂದು ಕಡೆ ಬರ್ತಿಲ್ಲ ಅಂದರೆ ಕಾರಣ ಏನು, ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಲೋನ್ ಆಗುವಂಥದ್ದು, ದುಡ್ಡು ಬರುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮನೆ ದೇವರನ್ನ ಮಾರ್ಗದರ್ಶನ ಪಡ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಗೋರ್ಮೆಂಟ್ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಕಾನೂನಿನ ವಿಚಾರಗಳಲ್ಲೂ ಕೂಡ ಜಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮಗೂ ನಿಮ್ಮ ಮ್ಯಾರೇಜ್ ಪಾರ್ಟ್ನರಿಗೂ ಏನೋ ಒಂದಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೂ ನಿಮ್ಮ ಮ್ಯಾರೇಜ್ ಪಾರ್ಟ್ನರಿಗೂ ಭಿನ್ನಾಭಿಪ್ರಾಯ ಇದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಅಥವಾ ಲವರ್ಸ್ ಆಗಿ ನಿಮಗೆ ಭಿನ್ನಾಭಿಪ್ರಾಯ ಇದ್ದರೆ ನೀವಿಬ್ಬರು ಕೂತ್ಕೊಂಡು ಒಂದು ರೀತಿಯಲ್ಲಿ ಮಾತಾಡಿ ಅಥವಾ ದೇವ್ರ ಹತ್ರ ಹೋಗಿ ಪ್ರಶ್ನೆನ ಹಾಕಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಟೀಚರ್ ವೃತ್ತಿ ಮಾಡೋರಿಗೆ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ದುಡ್ಡು ಬರ್ತಾ ಇದೆ, ಮನಿ ಬರ್ತಾ ಇದೆ, ದೇವರ ಆಶೀರ್ವಾದ ಕೂಡ ಬರ್ತಾ ಇದೆ. ದೇವರು ನಿಮಗೆ ಹೇಳ್ತಾ ಇರೋದಿಷ್ಟೇ, ಬಿ ಪೇಷನ್ಸ್, ತಾಳ್ಮೆ ಅಂತ ಇರಲಿ, ವೆಯ್ಟ್ ಮಾಡಿ ನಾ ಹೇಳೋವರೆಗೂ ಅಂತ ಹೇಳ್ತಾ ಇದೆ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಹೊಸ ಜೀವನಕ್ಕೆ ಕಾಲಿಡುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಯಶಸ್ಸನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹುಣ್ಣಿಮೆ ಸಾಕಷ್ಟು ಸೀಕ್ರೆಟ್ಗಳು ಇದೆ, ಸಾಕಷ್ಟು ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಯಾರೋ ಬರ್ತಿದ್ದಾರೆ, ಬೇರೆಯವರ ಜವಾಬ್ದಾರಿನ ಅವರೇ ವಹಿಸ್ಕೊಳ್ಳೋಕೆ ಬಿಡಿ, ಬೇರೆಯವ್ರ ಜವಾಬ್ದಾರಿನ ನೀವು ರೆಸ್ಪಾನ್ಸಿಬಲ್ ಆಗಿ ತೊಗೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಯೋಚನೆ ಮಾಡ್ತಿದ್ದೀರಾ. ಮುಂದುವರಿರಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 2 ದಾರಿಗಳಲ್ಲಿ ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ತುಂಬ ಗೊಂದಲದಲ್ಲಿ ಇದ್ದೀರಾ. ಸೊ ನೀವು ನಿಮ್ಮ ದಾರಿಲೇ ಹೋಗಿ, ಬೇರೆಯವ್ರ ದಾರಿ ನಿಮಗೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಕೆಲವರು ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಜೊತೆಗೆ ಯಾರನ್ನಾದರೂ ಕರ್ಕೊಂಡು ಹೋಗಿ ಒಬ್ಬರೇ ಒಂಟಿ ಪ್ರಯಾಣನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಪ್ರೀತಿ ಬರುವಂಥದ್ದು, ಹೊಸ ಲವ್ ಆಫರ್ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು, ಒಳ್ಳೆ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀರಾ, ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಬರುತ್ತೆ, ದುಡ್ಡು ಕೂಡ ಬರುತ್ತೆ, ಗಾಡಿ ತೊಗೊಳೋದಕ್ಕೂ ಕೂಡ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯದ ಕಡೆ ಗಮನನ ಕೊಟ್ಟು ಔಷಧಿಗಳನ್ನ ಸರಿಯಾದ ರೀತಿಯಲ್ಲಿ ತೊಗೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ನಿಮಗೆ ಕಾಲ್ ಮಾಡುವಂಥ ಸಾಧ್ಯತೆ ಇದೆ. ಅನ್ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ.
ತಾಯಿಗೆ ಸಂಬಂಧಪಟ್ಟಂಥ ವ್ಯಕ್ತಿಯಿಂದ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೆಗ್ನೆನ್ಸಿ ಬರುವಂಥದ್ದು, ಜಾಗ ಜಮೀನು ಖರೀದಿ ಮಾಡುವಂಥದ್ದು, ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ತುಂಬ ಸುಂದರವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ದ ಮೆಜಿಷಿಯನ್ ಎನರ್ಜಿಗೆ ನೀವು ಬರ್ತೀರಾ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿದೆ ಹೇಗೆ ಮುಂದಿನ ಜೀವನನ ಸರಿಪಡಿಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ. ಅದೇ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತೀರಾ, ಆಗ ಇನ್ನಷ್ಟು ಯಶಸ್ಸನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಪ್ರೀತಿಗೆ ನೀವು ಕಾರಣ ಆಗಿದ್ದೀರಾ, ಸಾಕಷ್ಟು ಪ್ರೀತಿ ಬೇಕು ಅಂತ ಕೇಳ್ತಾ ಇದ್ದೀರಾ. ಆ ಪ್ರೀತಿ ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಇದೆ. ಈ ಗೊಂದಲಗಳನ್ನೆಲ್ಲ ಬಿಟ್ಬಿಟ್ಟು ನಿಮಗೇನು ಇಷ್ಟ ಬರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇನ್ನು ಹೆಚ್ಚಿನ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 6 ಎನರ್ಜಿ, 8 ಎನರ್ಜಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀಕನ್ಸಿಲೇಷನ್ ಆಗುವಂಥದ್ದು, ಸಾಕಷ್ಟು ಲೈಫ್ ಸ್ಪೀಡಪ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಎಕ್ಸ್ ವಾಪಸ್ ಬರ್ತಾರೆ, ಜೊತೆಗೆ ಹಳೆ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಹಳೆ ಬಿಸ್ನೆಸ್ ಆಫರ್ಗಳು ಮತ್ತೆ ಶುರು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಕೆಲವರಿಗೆ ನೀವು ಬಿಟ್ಟು ಬಂದಂಥ ಆಫೀಸ್ ಅಥವಾ ಕೆಲಸಗಳು ಏನಿತ್ತು ಅದು ಮತ್ತೆ ಅಲ್ಲಿಂದ ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಅವರು ತುಂಬ ಉದ್ದವಾಗಿ ಇರ್ತಾರೆ, ಟಾಲ್ ಆಗಿ ಹ್ಯಾಂಡ್ಸಮ್ ಆಗಿ ಇರುವಂಥ ವ್ಯಕ್ತಿನ ನೀವು ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಅವ್ರು ನಿಮಗೆ ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮೇ ಬಿ ಅವತ್ತು ಅವರೇನೋ ಕೆಲಸ ಮಾಡಿಕೊಂಡು ಹಾಗೆ ಬಂದಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಅದನ್ನು ರಿಜೆಕ್ಟ್ ಮಾಡ್ತೀರಾ ಅಂತ ಗೊತ್ತಿದ್ರು ಯೂನಿವರ್ಸ್ ಪ್ಲ್ಯಾನ್ ಮಾಡಿದೆ ಅವ್ರ ಜೊತೆನೇ ನಿಮ್ಮ ಲೈಫ್ ಅಂತ. ಸೊ ಇದು ಟೋಟಲಿ ಸಿಂಗಲ್ಸ್ ಅವರಿಗೆ ಕತೆ ಅಂತ ಅನ್ನಿಸ್ತಾ ಇದೆ. ಸೊ ಸಿಂಗಲ್ಸ್ ಯಾರಿದ್ದೀರಾ, ಸ್ವಲ್ಪ ಮ್ಯಾರೇಜ್ ಏಜ್ ಆಗಿದ್ರು, ಮ್ಯಾರೇಜ್ ಆಗಿಲ್ಲ, ಮಿಡಲ್ ಏಜಲ್ಲಿ ಇದ್ದೀರಾ, ಅವರಿಗೆ ಈವನ್ ನೀವು ಮೇಲ್ ಆಗಿರ್ರಿ ಫೀಮೇಲ್ ಆಗಿರ್ರಿ, ನಿಮ್ಗೆ ಸಿಗುವಂಥ ವೈಫಿ ಕೂಡ ಹೈಟಲ್ಲಿ ಇರ್ತಾರೆ, ನಿಮಗೆ ಸಿಗುವಂಥ ಹಬಿ ಕೂಡ ಹೈಟಲ್ಲಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ವಿದ್ಯೆ ಅಥವಾ ಏನೋ ಕಲೀಲಿಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಪ್ರಯಾಣ ಬೆಳೆಸ್ತೀರಾ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯು ಆರ್ ಮೋರ್ ದೆನ್ ಪವರ್ಫುಲ್. ವಾಟ್ ಯು ಥಿಂಕ್, ನೀವೇನು ಅಂದ್ಕೊಂಡಿದ್ದೀರೋ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಬಟ್ ನಿಮಗಿಂತ ನೀವು ಹೆಚ್ಚು ಪವರ್ಫುಲ್ ಆಗಿದ್ದೀರಾ. ನಿಮ್ಮನ್ನು ನೀವು ತುಂಬ ಕಮ್ಮಿಯಾಗಿ ಲೆಕ್ಕ ಹಾಕ್ಬಿಡ್ತೀರಾ. ನಿಮ್ಮ ಪವರ್ ಆಗಿರಲಿ, ನಿಮ್ಮ ಸ್ಟ್ರೆಂತ್ ಆಗಿರಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ. ಯಾವುದೇ ಕಾರಣಕ್ಕೂ ಭಯ ಬೇಡ ಅನ್ನುವಂಥದ್ದು ಇದೆ. ದೈವ ಅನಾಥ ರಕ್ಷಕ ಅನ್ನೋದು ಎಷ್ಟು ಸತ್ಯನೋ, ಸೊ ಧೈರ್ಯಂ ಸರ್ವರ್ಥ ಸಾಧನಂ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಪ್ರಯಾಣ ಹೀಗೆ ಮುಂದುವರಿಲಿ, ಪ್ರಯಾಣ ತುಂಬ ಯಶಸ್ಸಿನ ನಾಗಾಲೋಟನೆ ತುಂಬಿರಲಿ, ನಿಮ್ಮಿಂದ ಒಂದಷ್ಟು ಜೀವಗಳಿಗೆ ಒಳ್ಳೆಯದಾಗಲಿ, ಆ ಜೀವಗಳ ಶುಭ ಹಾರೈಕೆ ನಿಮ್ಮನ್ನು ಹೀಗೆ ಕಾಯ್ತಾ ಇರಲಿ. ಸೊ ಜಗತ್ತು ಬಹಳಷ್ಟು ವಿಶೇಷವಾಗಿ ವಿಚಿತ್ರವಾಗಿ ಒಂದು ರೀತಿ ಮೆಸ್ಮರೈಸಿಂಗ್ ಮ್ಯಾಜಿಕಲ್ ರೀತಿ ಇದೆ. ಸೊ ಆ ದಿನಗಳನ್ನ ನೀವು ನೋಡಬೇಕು ಅಂದರೆ ನೀವು ಇರಬೇಕು ಜೀವಂತವಾಗಿ. ನೀವು ಜೀವಂತವಾಗಿ ಇರಬೇಕು ಅಂದಿದ ತಕ್ಷಣ ನೀವು ಬದುಕಿರೋದಿಲ್ಲ ಅಂತ ಅಲ್ಲ, ನಿಮ್ಮ ಬದುಕು ಮತ್ತು ಅಂತ್ಯದ ನಡುವೆ ನೀವು ನೀವಾಗಿ ಬದುಕಬೇಕು, ನಿಮ್ಮ ತನನ ನೀವು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಸೊ ದಯಮಾಡಿ ನಿಮ್ಮ ಜೊತೆ ನೀವು ಯಾವಾಗಲೂ ಹೀಗೆ ಇರಿ, ನಿಮ್ಮ ಜೊತೆ ನಿಮ್ಮ ಇಚ್ಛೆಯ ಭಗವಂತನ ಇಟ್ಕೊಳ್ಳಿ. ಸೊ ಆ ಭಗವಂತ ಮತ್ತು ನೀವು ಯಾವಾಗಲೂ ನೀವಿರೋ ಹಾಗೆ ಸಹಾಯನ ಮಾಡುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಆ ಭಗವಂತ ದೂರ ಮಾಡಿ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇದೆ, ಸಾಕಷ್ಟು ಹೋಪ್ಫುಲ್ಲಾಗಿ ಇದೆ, ಸಾಕಷ್ಟು ಬ್ಲೆಸ್ಸಿಂಗ್ಸಲ್ಲಿ ಇದೆ ನಿಮ್ಮ ಮುಂದಿನ ದಿನಗಳು, ಮುಂದಿನ ವರ್ಷಗಳು. ಕೆರಿಯರಲ್ಲೂ ಗ್ರೋತ್ ಇದೆ, ಪರ್ಸ್ನಲ್ ಲೈಫಲ್ಲೂ ಗ್ರೋತ್ ಇದೆ. ಸಮಸ್ಯೆಗಳೆಲ್ಲ ಶಾಂತ ರೀತಿಯಲ್ಲಿ ಬಗೆಹರಿತಿದೆ. ದೈವಾರಾಧನೆ ಒಂದೇ ನಿಮಗೆ ಇರುವಂಥ ಬದುಕಿನ ಮೂಲ. ದೈವಾರಾಧನೆಯನ್ನು ಯಾರೂ ಮುರಿಬೇಡಿ. ಏನೇನು ಹಿಂದೆಯಿಂದ ಮಾಡ್ಕೊಂಬಂದಿರ್ತಾರೋ ಅದನ್ನು ಹಾಗೆ ಮುಂದುವರಿಸಿ. ಇನ್ನು ಬೆಟರ್ ವರ್ಷನಲ್ಲಿ ನಿಮ್ಮ ಕುಲದೇವ್ರನ್ನ ಅಥವಾ ನಿಮ್ಮ ಮನೆ ದೇವ್ರನ್ನ ಅಥವಾ ನಿಮ್ಮ ಇಚ್ಛಾ ದೇವ್ರನ್ನ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಅದನ್ನು ಬಿಟ್ಬಿಟ್ಟು ನೀವು ಯಾವುದೇ ರೀತಿಲಿ ಅರ್ಧಂಬರ್ಧ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಹಿಂದೆಯಿಂದ ಹೇಗೆ ಮಾಡ್ಕೊಂಬಂದಿದ್ರು ಅದಕ್ಕಿಂತ ಚೆನ್ನಾಗಿ, ಅದಕ್ಕಿಂತ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗಿ. ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್, ಮೋಸ ಮಾಡೋರಿಗೋಸ್ಕರ ಬರ್ತ್ಡೇ ಪಾರ್ಟಿ ಮಾಡ್ತೀರಾ,
ಗಿಫ್ಟ್ ಕೊಡ್ತೀರಾ, ಎಲ್ಲ ಕೊಡ್ತೀರಾ, ಚೆನ್ನಾಗಿ ಕೊಡ್ತೀರಾ, ಜೀವನದಲ್ಲಿ ಮನಸ್ಸಲ್ಲಿ ಸ್ಥಾನ ಕೊಡ್ತೀರಾ. ಆದರೆ 24/8 ನಿಮ್ಮನ್ನು ಕಾಯ್ತಾ ಇರುವಂಥ, ಆಶೀರ್ವಾದ ಮಾಡ್ತಾ ಇರುವಂಥ ದೇವರಿಗೆ ಮಾಡೋದಕ್ಕೆ ನೀವು ಜಿಪುಣತನನ ಮಾಡ್ತೀರಾ. ಓನ್ಲಿ ಒನ್ ಡೇ. ಸೊ ದೇವರ ಬರ್ತ್ಡೇ ಅಂದ್ಕೊಳ್ಳಿ, ನಿಮಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಡೋ ಅಂಥ ಬರ್ತ್ಡೇ ದೇವ್ರದ್ದು ಅಂದ್ಕೊಂಡು ಸೆಲೆಬ್ರೇಷನ್ನ ಮಾಡಿ ಹಬ್ಬನೇ ನಮ್ಮ ಸಾಂಸ್ಕೃತಿಕ ಜೀವಾಳ, ಅದನ್ನು ಬಿಡಬೇಡಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದರೆ ದೇವ್ರನ್ನ ಮನೆಗೆ ಕರೀರಿ, ಬಂದಿರುವಂಥ ದೇವ್ರನ್ನ ಕಣ್ತುಂಬ ನೋಡೋ ಅಂಥ ಅವಕಾಶ ನಿಮ್ಮೆಲ್ಲರಿಗೂ ಸಿಗಲಿ. ನಾನು ಯಾವಾಗ ಹಬ್ಬ ಮಾಡಿದ್ದೀನೋ ಆವಾಗ ಸಾಕ್ಷಾತ್ ದೇವರನ್ನು ನಾನು ನೋಡಿದ್ದೀನಿ, ಅದರ ಎನರ್ಜಿನ ನಾನು ಫೀಲ್ ಮಾಡಿದ್ದೀನಿ. ಆ ಅನುಭವ ನಿಮ್ಮೆಲ್ಲರಿಗೂ ಆಗಲಿ ಅಂತ ನಾನು ಮನಸ್ಸು ತುಂಬಿ ಹಾರೈಸ್ತಾ ಇದ್ದೀನಿ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಈ ಒಂದು ಮುಂದಿನ ದಿನಗಳಲ್ಲಿ ಭಗವಂತನ ಸ್ಪರ್ಶ ಅಥವಾ ಭಗವಂತನ ಇರುವಿಕೆ ಅಥವಾ ಭಗವಂತನ ಒಂದಷ್ಟು ಎನರ್ಜಿ ಫಾರ್ಮಲ್ಲಿ, ಸೊ ಯಾವ ರೂಪದಲ್ಲಿ ಕರೀತೀರೋ ಆ ರೂಪದಲ್ಲಿ ಕಾಣಿಸ್ಕೊಳ್ಳಿ, ನಿಮಗೆ ಅದರ ಒಂದು ಸಾಕ್ಷಾತ್ಕಾರ ಆಗಲಿ ಅಂತ ಹಾರೈಸ್ತೀನಿ. ಈ ಲಯನ್ ಗೇಟ್ ಪೋರ್ಟಲ್, 88 ಪೋರ್ಟಲ್, ಹುಣ್ಣಿಮೆ, ಶ್ರಾವಣ ಅದ್ಭುತವಾಗಿದೆ. ವರಮಹಾಲಕ್ಷ್ಮಿ ಫೈನಾನ್ಷಿಯಲಿ ಗ್ರೋತ್, ರುಪೀಸು ಡಾಲರ್ಗಿಂತ ಹೆಚ್ಚು ಬೆಲೆ ಬಾಳುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಇದೆ. ಸೊ ಒಳ್ಳೆಯದಾಗಲಿ. ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ, ಅಷ್ಟಲಕ್ಷ್ಮಿಯ ಕೃಪಾ ಕಟಾಕ್ಷ, ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ, ಶಿವ ಪಾರ್ವತಿಯರ ಕೃಪಾ ಕಟಾಕ್ಷ ಮತ್ತು ಆಂಜನೇಯರ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ. 333 ಕೋಟಿ ದೇವರುಗಳು, ಏಂಜಲ್ಸ್, ಸ್ಪಿರಿಟ್ಸ್, ಆರ್ಕೇಂಜಲ್ಸ್, ಯಾರ್ಯಾರಿದ್ದಾರೋ ಅವ್ರ ಜೊತೆ ನಮ್ಮ ಎಲ್ಲ ಡಿವೈನ್ ಟೀಮಿನ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ನಗ್ತಾ ಇರಿ, ಖುಷಿಯಾಗಿರಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ಲರೂ ದಯಮಾಡಿ ಕ್ಷಮಿಸಿ, ನನ್ನನ್ನು ನಿಮ್ಮ ಮನೆ ಮಗಳು ಅಂದ್ಕೊಂಡು. ಜೊತೆಗೆ ನನ್ನ ಈ ಪುಟ್ಟ ಪ್ರಯತ್ನ ಹೀಗೆ ನಿರಂತರವಾಗಿ ನಡೀತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಗಳೊಂದಿಗೆ ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಎಲ್ಲರಿಗೂ ನಮಸ್ತೆ ಮತ್ತು ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಸೊ ನನ್ನೆಲ್ಲ ಗುರುಗಳು ನನಗೆ ಗುರುವಾಗಿ ಅವರು ನಿಂತಿರೋದಕ್ಕೆ ನನ್ನಿಂದ ಲಾವಾಲೇಶವು ನಿರೀಕ್ಷೆ ಮಾಡ್ದಿರ ಅವ್ರು ನನಗೆ ಸಹಾಯ ಮಾಡ್ತಾ ಮಾರ್ಗದರ್ಶನ ತೋರಿಸ್ತಾ ಇರೋದಕ್ಕೆ ಅವರಿಗೆ ನಾನು ಆತ್ಮಪೂರ್ವಕವಾಗಿ ಅಭಿಮಾನಿಯಾಗಿದ್ದೀನಿ. ಮತ್ತು ಏನು ಹೇಳಿ, ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.